ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಮಾರ್ನಿಂಗ್ ರೂಟೀನ್ ಆಗಿದೆ ನಂದು. 4:45ಗೆ ಎದ್ದು ಬಾಗಿನ ಎಲ್ಲ ಒಡಿಸ್ಬೇಕಾಗಿತ್ತು. ಸೊ ತುಂಬಾ ಚಳಿ ಇತ್ತು ಹೊರಗಡೆ, ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಹೊಡಿತಿದೆ. ಸೊ ಹಾಗಿದ್ದಾಗಲಿ ಅಂತ ಹೇಳಿ ಬೆಳಿಗ್ಗೆ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಮನೆಯೆಲ್ಲ ಒಡಿಸ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಮ್ಮಿಯಾಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ. ಸೊ ಇಲ್ಲಿವರೆಗೂ ಕೂಡ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಯೂಟ್ಯೂಬ್ ಏನೋ ಕ್ರಿಯೇಟ್ ಮಾಡಿಬಿಟ್ಟೆ. ಹೇಗಿದ್ದರೂ 394 ಜನ ಸಬ್ಸ್ಕ್ರೈಬರ್ ಆಗೋಗಿದ್ದಾರೆ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಇದು ಮಾಡಿದೆ. ಸ್ಟಾರ್ಟಿಂಗ್ ಇದ್ದಿದ್ದು ಇಂಟ್ರೆಸ್ಟ್, ಆಮೇಲೆ ಕಮ್ಮಿ ಆಯ್ತಾ ಬಂತು. ಬಟ್ ಈಗ ಅಂತೂ ಮಿಸ್ ಮಾಡ್ದೇ ವಿಡಿಯೋ ಮಾಡಲೇಬೇಕು, ಮತ್ತು ಕೂಡ ಅಚೀವ್ ಮಾಡಲೇಬೇಕು ಅಂತ ಅಂದ್ಕೊತಾ ಇದ್ದೀನಿ. ಎಷ್ಟೋ ಜನ ಹೌಸ್ ವೈಫ್ಗಳಿಗೆ ಏನಾದರೂ ಅಚೀವ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅದೇ ರೀತಿ ನಾನು ಕೂಡ ಅಷ್ಟೇ ಏನೋ ಒಂದು ಚಿಕ್ಕ ಪ್ರಯತ್ನ ಪಡ್ತಾಯಿದ್ದೀನಿ. ಅದು ಸಕ್ಸಸ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಸಕ್ಸಸ್ ಆದರೆ ನಿಜವಾಗ್ಲೂ ಅದು ತುಂಬಾ ಖುಷಿಯಾಗುತ್ತೆ. ಸೊ ಇವತ್ತಿನ ಬುಧವಾರ ಬಂದು ನಾನು ಷಷ್ಠಿ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಶುಕ್ರವಾರ ಆದರೂ ನಾಗರಿಕಲ್ಲಿಗೆ ಹೋಗಿ ಪೂಜೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಪೂಜೆ ಮುಗಿಸ್ಕೊಂಡು ಈಗ ದೇವಸ್ಥಾನ ಹತ್ರ ಆಲ್ರೆಡಿ ಬಂದು ತಲುಪಿದ್ದೆ. ಸೊ ನಾಗರಿಕಲ್ಲೆಲ್ಲ ತೊಳೆದು ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ಹಾಲೆಲ್ಲ ಹರಿದು ನನ್ನ ಇಷ್ಟಾರ್ಥ ಎಲ್ಲ ಬೇಡ್ಕೊಂಡು ಆಯುಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡು, ಕೀಳಾಗಿ ನೋಡೋರ ಮುಂದೆ ಹರ್ಸಾಗಿ ಬಾಳೋ ಹಾಗೆ ಮಾಡುತ್ತಂದೆ ಅಂತ ಎಲ್ಲನೂ ಬೇಡ್ಕೊಂಡು ದೇವ್ರ ಹತ್ರ ಬಂದೆ. ಸೊ ಇಲ್ಲಿ ಒಂದು ಚಾಮುಂಡಮ್ಮನ ದೇವಸ್ಥಾನ ಇದೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಆದರೆ ತುಂಬಾ ನೆಮ್ಮದಿ ಅಂತ ಸಿಗುವಂಥ ಪ್ಲೇಸ್ ಇದು. ಸೊ ಒಂದು ಸ್ವಲ್ಪ ಹೊತ್ತಲ್ಲೇ ಕೂತಿದ್ದು ನಂತರ ಮನೆ ಆಗೋಗಿತ್ತು ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗೋಕ್ಕೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾಗಿತ್ತು. ಸೊ ಮನೆಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು, ಸೊ ಇದು ಜೀನಿ ಸ್ಲಿಮ್ಮು, ಒಂದು ಸಣ್ಣ ಪ್ರಯತ್ನ ಅಷ್ಟೇ, ಸೈಡ್ ಎಫೆಕ್ಟ್ ಏನಾಗಿಲ್ಲ, ಬಟ್ ಟ್ರೈ ಮಾಡೋಣ ಅಂತೇಳಿ ತೊಗೊತಾ ಇದ್ದೀನಿ. ಸೊ ಬೆಳಗ್ಗೆ ಬಂದು ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿ. ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು, ಇಷ್ಟ ಆದರೆ ಓಕೆ, ಕಷ್ಟ ಆದರೆ ಬಿಟ್ಬಿಡಿ. ಆದರೆ ಒಂದು ಮಾತ್ರ ನಿಜ, ಕಷ್ಟ ಬಂದಾಗ ತುಂಬ ದೂರದಿಂದ ನೋಡಿದ್ರೆ ತುಂಬ ಚಿಕ್ಕದು ಅನಿಸುತ್ತೆ, ತುಂಬ ಹತ್ರ ಬಂದಾಗ ತುಂಬ ದೊಡ್ಡದು ಅನಿಸುತ್ತೆ. ಪ್ರತಿಯೊಬ್ಬರಿಗೂ ಕಷ್ಟ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಇನ್ನೊಬ್ರ ಮುಂದೆ ನಾವು ಹೇಗಿದ್ದೀವಿ ಅನ್ನೋದೊಂದು ಬದುಕು ಅಷ್ಟೇ. ಜೀವನ ತುಂಬ ರೀತಿ ಎಲ್ಲ ರೀತಿಯೇ ಹೇಳ್ಕೊಡುತ್ತೆ. ಅದು ದುಡ್ಡಿನ ವಿಚಾರ ಬಂದಾಗ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅನ್ನೋದನ್ನು ಹೇಳ್ಕೊಡುತ್ತೆ. ಸೊ ನೀನು ಕಷ್ಟ ಬಂದಿದೆ, ಆದರೆ ಯಾರ ಮುಂದೆನೂ ಕೂಡ ಕುಗ್ಗಬೇಡ. ನೀನು ಕಷ್ಟನ ಯಾರ ಮುಂದೆನೂ ಹೇಳ್ಕೊಬೇಡ. ನೀನು ಸೋತಿರ್ಬೋದು, ಆದರೆ ನಾಳೆ ಒಂದಿನ ಗೆಲ್ತೀಯ ಅನ್ನೋ ಭರವಸೆ ನಿನ್ನಲ್ಲಿರಲಿ.